ನೀವು ನಮ್ಮ ಪಾಪ ಹೊಡಿತೀರ ಅಲ್ವಾ ಅದಕ್ಕೆ ನಾನ್ ನಿಮ್ ಪಪ್ಪ ಹೊಡಿತೀನ. ನಾನು ಒಂದು ಪರ್ಸ್ನಲ್ ಒಂದು ವಿಷಯನ ನಿಮ್ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂದ್ಕೊಂಡ್ಬಿಟ್ಟಿದೀನಿ. ಬ್ಲಾಗ್ ಮಾಡ್ಬೇಕು ಅಂತಂದ್ರೆ ನಾನು ಯಾವಾಗಾದ್ರೂ ಇಲ್ಲಿ ಕುತ್ಕೊಂಡಾಗ ನನಗೆ ಯಾವಾಗೂ ಬ್ಯಾಕ್ ಗ್ರೌಂಡ್ ಅಲ್ಲಿ ಆ ಟವಲ್ ಕಾಣಿಸುತ್ತೆ. ನಿಮ್ಮನೇಲೂ ಹೀಗೇನಾ? ಅವ್ರು ಹಗ್ಗು ಮಾಡ್ತಾ ಇದ್ದಾರೆ ಅಲ್ವಾ ಹಾ ಹಾ. ನೀವು ನೋಡಿತಾ ಇದ್ದಾರೆ. 90s ಕಿಡ್ಸ್ ಪೇರೆಂಟ್ಸ್ ಹಿಂಗೆ ಅನ್ಸುತ್ತೆ. ಅವ್ರಿಗೆ ಅದು ಎಷ್ಟು ಮಾಡಿದ್ರು ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ. ನಿಂದಪ್ಪ ನಿಂದಮ್ಮ ಈ ಮನೆಯನ್ನು ಇರ್ತಾರೆ. ನಮ್ದಪ್ಪ ಚಿಕ್ಕ ಇದ್ದಾಗ ನಮಗೆ ಆಟ ಆಡಕ್ಕೆ ಎಲ್ಲಾ ತರದ್ದು ಇತ್ತು ಆಪ್ಷನ್ಸ್. ಅಂದ್ರೆ ದುಡ್ಡು ಕೊಟ್ಟು ಟಾಯ್ಸ್ಗಳನ್ನ ತಗೊಂಡಲ್ಲ ಅಂತಂದ್ರು ಇವಾಗ ನೋಡಿ ಇವರು ಕ್ಲೇ ಅಲ್ಲಿ ಆಟ ಆಡ್ತಿದ್ದಾರೆ. ಕ್ಲೇ ಅಂತ, ಬಟ್ ನಾವು ಇದನ್ನೆಲ್ಲ ಮಣ್ಣಿಗೆ ನೀರ್ ಹಾಕಿ ಗಣಪತಿ ಮಾಡೋದಂತೆ, ಏನೇನೋ ಮಾಡೋದು, ಮನೆ ಕಟ್ಟೋದಂತೆ ಎಲ್ಲ ಮಾಡ್ತಾ ಇದ್ವಿ. ಬಟ್ ಇವ್ರಿಗೆ ನೋಡಿ ಮನೆ ಒಳಗಡೆನೇ ಇರಬೇಕು, ಮನೆ ಹೊರಗಡೆ ಬಿಟ್ರೆ ಡೇಂಜರು, ವೆಹಿಕಲ್ಸು ಅದು ಇದು ಅಂತ ಹೇಳ್ಕೊಂಡು. ಸೊ ಹಾಗಾಗಿ ಈಚ್ ಆ್ಯಂಡ್ ಎವ್ರಿಥಿಂಗು ಪೇ ಮಾಡಬೇಕು ಮಕ್ಳಿಗೆ ಆಟ ಸಾಮಾನು ಅಂತಂದರೆ. ಸೊ ಇದು ಇವಾಗ ಬ್ಲಾಗ್ಸ್ ಮಾಡ್ತಾರೆ ಅಂತಂದ್ರೂ ನೋಡಿ ನನಗೆ ಅದೇ ಇವ್ರು ಆಟ ಆಡುವಾಗೆಲ್ಲ ನಮ್ಮ ಒಂದು ಚೈಲ್ಡ್ಹುಡ್ಡು ನೆನಪಾಗ್ತಾ ಇದೆ. ಅದೇನಂತಂದರೆ ಸೊ ಬ್ಲಾಗ್ಸಲ್ಲಿ ಮನೆ ಕಟ್ಟೋದು, ಬಿಲ್ಡಿಂಗ್ ಕಟ್ಟೋದೆಲ್ಲ ಮಾಡ್ತಾಯಿದ್ರೆ ನಾವು ಅವಾಗ ಮಾಡ್ತಾ ಇದ್ದಿದ್ದೇನು, ಕಲ್ಗಳು ತೊಗೊಂಬಂದು ಇಟ್ಕೊಂಡು ಚಿಕ್ಕ ಚಿಕ್ಕ ಕಲ್ಗಳನ್ನ ತೊಗೊಂಬಂದು ಅದರಲ್ಲಿ ಮನೆ ಮಾಡೋದು, ಬಾವಿ ಮಾಡೋದಂತೆ. ನಿಜವಾಗ್ಲೂ ಬಾವಿ ಥರ ಮಾಡಿ ಕೆಳಗಡೆ ಹಾಂ ಬಾವಿ ಥರ ಮಾಡಿ ಅದಕ್ಕೆ ನೀರು ಹಾಕಿ ನಿಜವಾಗ್ಲೂ ಅದೇ ಥರನೇ ಒಂದು ಶೇಪ್ ಥರ ಎಲ್ಲ ಮಾಡಿ ಆಟ ಆಡ್ತಿದ್ವಿ. ಸೊ ಆವಾಗ ನಮಗೆಲ್ಲ ಫ್ರೀಯಾಗಿ ಸಿಗೋದು. ಏನು ಸಿಕ್ತು ಹೇಳಿ ನೋಡೋಣ. ಏನು ಮಾತಾಡ್ತಾ ಇದ್ದೀರಾ, ಏನು ಮಾಡ್ತಾ ಇದ್ದೀರಾ? ಸಿಕ್ತು ಅನ್ನಕ್ಕೆ ಅದೆಲ್ಲ ಕೆಳಗಡೆ ಬಿದ್ದು ಸಿಕ್ಕಿದಾ? ಯಾರು ಕೊಡ್ಸಿದ್ದು? ನಾವು ಕೊಡ್ಸಿದ್ದ? ನಾವ್ಯಾರು ನಿಮಗೆ? ನಾವ್ಯಾರು? ನಿಮ್ಮ ಪಪ್ಪ ಕೊಡ್ಸಿದ? ನಾವು ಕೊಡ್ಸಿದಲ್ಲ? ನಾವಲ್ವ, ಇದು ಯಾರೋ ಗಿಫ್ಟ್ ಕೊಟ್ಟಿದ್ದಲ್ಲ? ಯಾರೋ ಗಿಫ್ಟ್ ಕೊಟ್ಟಿದ್ದು, ನಿನ್ನ ಫ್ರೆಂಡ್ ಗಿಫ್ಟ್ ಕೊಟ್ಟಿದ್ದ ಅನ್ಸುತ್ತೆ. ವಾ ಸೂಪರ್. ಅದೇನು ಬಿಲ್ಡ್ ಮಾಡ್ತಾ ಇರೋದು? ಏರೋಪ್ಲೇನ್. ಬಿಲ್ಡಿಂಗ್ ಮಾಡ್ತೀರಾ? ಓಕೆ. ಮನೆ ಮಾಡ್ತೀರಾ? ಯಾರಿಗೆ ಮನೆ ಇಲ್ಲ? ನಮಗೊಂದು ಮನೆ, ನಿಮ್ಮಪ್ಪಗೆ? ನಮಗೊಂದು ಮನೆ, ನಿಮ್ಮಪ್ಪಗೆ? ನಿಂದಪ್ಪ ನಿಂದಮ್ಮ ಈ ಮನೆಯನ್ನು ಇರ್ತಾರೆ. ನಮ್ದಪ್ಪ ನಮ್ಮಮ್ಮ ಈ ಮನೇಲಿ ಇರ್ತಾರ? ನಮ್ಮಪ್ಪ ನಮ್ಮಮ್ಮ ಯಾರು? ನಿಮ್ಮಪ್ಪ ನಿಮ್ಮಮ್ಮ. ಮತ್ತೆ ನೀವೆಲ್ಲಿ ಇರ್ತೀರಾ? ನೀವಿಬ್ರು ಬೇರೆ ಕಡೆ ಇರ್ತೀರಾ? ಅದು ಬೆಸ್ಟ್. ನೀವಿಬ್ರು ಬೇರೆ ಕಡೆ ಇರಿ. ನೀವು ಯಾಕಂದ್ರೆ ತುಂಬಾ ತರಲೆ ಮಾಡ್ತೀರಾ. ಸ್ವಲ್ಪ ದಿನ ಬೇರೆ ಕಡೆ ಇದ್ಬಿಡಿ. ನಾನ್ ನಿಮ್ ಪಪ್ಪ ಹೊಡಿತೀನ? ಯಾರ ಕೇಳಿಸ್ಕೊಂಡ್ಬಿಟ್ಟಾರ, ಆಮೇಲೆ ನಿಜ ಅನ್ಕೊಂಡ್ಬಿಟ್ಟಾರ. ಏನು ಕೊಡಿತೀನಿ ನಾನು? ಅವ್ರು ಹಗ್ಗು ಮಾಡ್ರೆ ನಾನು ಹೊಡಿತೀನ? ಹಗ್ಗು ಮಾಡಿದ್ರೆ ಏನ್ ಮಾಡ್ಬೇಕು? ನಾವು ಹಗ್ ಮಾಡ್ಬೇಕಾ? ಓಕೆ, ನಂಗೆ ಗೊತ್ತಿರ್ಲಿಲ್ಲ. ಇನ್ಮೇಲೆ ಹಗ್ ಮಾಡ್ತೀನಿ. ಓಕೆಯಾ? ಓಕೆ ಓಕೆ. ನಿಮಗೆ ಯಾರು ಕನ್ನಡ ಕಲ್ಸ್ಕೊಟ್ಟಿದ್ಯಾರು? ಒಬ್ನೇ ಕಲ್ತ್ಕೊಂಡ ಕನ್ನಡ? ಹಾ. ಇನ್ನ ಸ್ವಲ್ಪ ತುಂಬಾ ಬ್ಯುಸಿಲಿದ್ದಾರೆ. ಓಹೋ ಹೋ, ಚಿಕ್ಕ ಕೈಯಲ್ಲಿ ತುಂಬಾ ಟ್ಯಾಲೆಂಟ್ಗಳು ಕಾಣಿಸ್ತಾ ಇದೆ. ಓ ಬಿಲ್ಡಿಂಗ್. ಹೇ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾನು ಒಂದು ಪರ್ಸ್ನಲ್ ಒಂದು ವಿಷಯನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂದ್ಕೊಂಡ್ಬಿಟ್ಟಿದ್ದೀನಿ. ಆ್ಯಂಡ್ ಇದು ತುಂಬ ಪೇರೆಂಟ್ಸ್ಗಳಿಗೂ ಹೆಲ್ಪ್ಫುಲ್ ಆಗ್ಬೋದು. ಯಾರೆಲ್ಲ ಕನ್ಫ್ಯೂಷನಲ್ಲಿ ಇರ್ತೀರಾ ಆ ಥರದವರಿಗೆ, ಫಸ್ಟ್ ನ್ಯೂ ಪೇರೆಂಟ್ಸ್ಗಳಿಗೆಲ್ಲ ಇನ್ಸಿಡೆಂಟು ಒಂದು ನೆನಪಾಗಿದೆ. ಅಂದರೆ ಈ ಕೇರ್ ಟೇಕರ್ಗಳು ಎಷ್ಟು ಇದಾಗಿ ತುಂಬ ಕೇರ್ಫುಲ್ ಆಗಿ ಮಕ್ಕಳನ್ನ ಹ್ಯಾಂಡಲ್ ಮಾಡ್ತಿದ್ರು ಅಂತಂದರೆ, ಡೈಲಿ ಗೇಟ್ ತನಕ ಬಿಟ್ಟು ಮನೆ ಡೋರ್ ತನಕನೂ ಬರ್ತಾರೆ, ಬಂದು ಅವರೇ ಗೇಟ್ ಹಾಕಿ ಹೋಗ್ತಾರೆ. ಬಿಡಿ ಪರವಾಗಿಲ್ಲ ನಾನು ಹಾಕ್ತೀನಿ ಅಂತಂದ್ರೂ ಅವರಾಗೆ ಗೇಟ್ ಹಾಕ್ಬಿಟ್ಟು ಹೋಗ್ತಾರೆ. ಇರಲಿ ಪರವಾಗಿಲ್ಲ ಮ್ಯಾಮ್ ಅಂತ ಹೇಳ್ಕೊಂಡು. ಸೊ ಒಂದು ದಿವಸ ಇದೇ ಥರನೇ ಕಾಲಿಂಗ್ ಬೆಲ್ ಮಾಡಿದ್ರು. ಆ್ಯಕ್ಚುಲಿ ನಾನು ಅವಾಗ ಒಳಗಡೆ ಇದ್ದೆ. ನಾನು ಮಾತಾಡೋದು ಓಕೆ ಅಂತ ಹೇಳಿರೋದು, ಬಂದಿದ್ದಾನೆ ಅಂತ ತಕ್ಷಣ ಅಂತ ಹೂ ಅನ್ನೋದು ಅವ್ರಿಗೆ ಕೇಳಿಸಿರುತ್ತೆ. ಸೊ ಹಾಗಾಗಿ ಅವ್ರು ಹೋದರು. ಬಟ್ ಅವರು ಡೈರೆಕ್ಟಾಗಿ ಫೇಸ್ ನೋಡಿಲ್ಲ. ಸೊ ಮಗುನ ಡ್ರಾಪ್ ಮಾಡುವಾಗ ಅವರು
ಸ್ವಲ್ಪ ಹೊತ್ತು ಆದ್ಮೇಲೆ ಒಂದು 5-10 ನಿಮಿಷ ಆದ್ಮೇಲೆ ಮತ್ತೆ ವಾಪಸ್ ಬಂದಿದ್ದಾರೆ. ಏನಾಯ್ತಕ್ಕ ಬಂದಿದ್ದೀರಲ್ಲ ಅಂತಂದ್ರೆ, ನಾನು ನಿಮ್ಮನ್ನ ನೋಡಿಲ್ಲಲ್ಲ, ಹಾಗೆ ಅವ್ನಲ್ಲಿ ಬಿಟ್ಟು ಹೋದ್ನಲ್ಲ, ಡೋರ್ ಹತ್ರ ಬಿಟ್ಟು ಹೋದ್ನಲ್ಲ. ಅಯ್ಯೋ ಅವ್ನು ಡೋರ್ ಹತ್ರ ಬಿಟ್ಟವ್ರು ನಾನು ಒಳಗಡೆಯಿಂದ ಹೇಳಿ ಸೌಂಡ್ ಕೇಳಿಸ್ತಲ್ಲ ನಿಮಗೆ ಅಂತ ಅಂದೆ. ಇಲ್ಲ ಆದ್ರೂ ನಿಮ್ಮನ್ನ ನೋಡದೆ ಇರೋದಕ್ಕೆ, ಮಗು ಒಳಗಡೆ ಹೋಯ್ತಾ ಇಲ್ಲ ಅನ್ನೋದಕ್ಕೆ ಒಂದು ಸಮಾಧಾನನೇ ಇರಲಿಲ್ಲ ಅಂತ ಹೇಳಿ, ಒಂದು ಮಗುನ ಡ್ರಾಪ್ ಮಾಡಿಬಿಟ್ಟು ಮತ್ತೆ ವಾಪಸ್ ಬಂದು ನನ್ನ ಹತ್ರ ಹೇಳ್ಬಿಟ್ಟು ಹೋಗಿರೋದು. ಸೊ ಅಷ್ಟು ಕೇರ್ ತಗೊಳ್ಳೋವಂಥ ಒಂದು ಪ್ಲೇಸ್ ಆಗಿತ್ತು ಅವನ LKG ಕ್ಲಾಸು. ಸೊ ಈ ಥರ ಒಂದು ಸಿಚುವೇಶನಲ್ಲಿ ಇರುವಾಗ ನಾವು ಸಡನ್ ಆಗಿ ನಾವು ಸ್ಕೂಲ್ ಚೇಂಜ್ ಮಾಡೋಣ ಅಂತ ಅನ್ಕೊಂಡ್ಬಿಟ್ವಿ. ಸೊ ಇಷ್ಟೆಲ್ಲ ಚೆನ್ನಾಗಿದ್ರು ಯಾಕೆ ಸ್ಕೂಲ್ ಚೇಂಜ್ ಮಾಡೋಣ ಅಂತ ಅನ್ಕೊಂಡಿದ್ದು ಅಂತಂದರೆ, ಸ್ಕೂಲ್ ಚೇಂಜ್ ಮಾಡಬೇಕು ಅಂತಂದಾಗೂ ನಮ್ಮ ಮೈಂಡಲ್ಲಿ ತುಂಬ ಕನ್ಫ್ಯೂಷನ್ಸ್ ಇತ್ತು. ಚೇಂಜ್ ಮಾಡಿದರೆ ಮಗು ಹೇಗೆ ರಿಯಾಕ್ಟ್ ಆಗುತ್ತೆ, ನಿಯರಿಂದ ಮಕ್ಕಳ ಜೊತೆಗೆ ಕ್ಲೋಸ್ ಆಗಿರೋದು, ಟೀಚರ್ಸ್ ಜೊತೆ ಕ್ಲೋಸ್ ಆಗಿದ್ದು, ಎಲ್ಲದರಿಂದ ಅವನಿಗೆ ಅಟ್ಯಾಚ್ಮೆಂಟ್ ಬಂದುಬಿಟ್ಟಿತ್ತು. ನಾವೇನಾದರೂ ಸ್ಕೂಲ್ ಚೇಂಜ್ ಮಾಡಿದ್ರೆ ಅವನೇನೋ ಆಲ್ ಆಫ್ ಸಡನ್ನು ನಾನು ಆ ಸ್ಕೂಲಿಗೆ ಹೋಗಲ್ಲ ಅಳಕ್ಕೆ ಸ್ಟಾರ್ಟ್ ಮಾಡೋದು, ಇಲ್ಲ ನನಗೆ ಅದೇ ಓಲ್ಡ್ ಸ್ಕೂಲಿಗೆ ಹೋಗಬೇಕು, ಈ ಥರ ಎಲ್ಲ ಅಂತಾನೇನೋ ಅಂತ ಅಂದ್ಕೊಂಡಿದ್ವಿ. ಇದೆಲ್ಲ ಮೈಂಡಲ್ಲಿ ಕನ್ಫ್ಯೂಷನ್ ಇತ್ತು ಆ್ಯಸ್ ಎ ಪೇರೆಂಟ್ ಆಗಿ ನಮಗೆ. ಆದರೂ ನಾವು ಈ ಒಂದು ಹಾರ್ಡ್ ಡಿಸಿಷನ್ ತಗೊಂಡಿದ್ದೀವಿ ಅಂತಂದರೆ ಅದಕ್ಕೆ ರೀಸನ್ ಬಂದ್ಬಿಟ್ಟು ಏನಂತಂದರೆ, ನಿಮಗೆ ಗೊತ್ತಿದೆ ನನಗೆ 2 ಮಕ್ಕಳಿದ್ದಾರೆ. ಸೊ ಚಿಕ್ಕವನು ಇನ್ನು 2 ಇಯರ್ಸ್ ಅಷ್ಟೇ. ಸೊ ಏನಾಗುತ್ತೆ ಅಂತಂದರೆ, ಅವನು ಸ್ಕೂಲಿಂದ ಬಿಟ್ಟು ಬರುವಾಗ ಇವನು ನಿದ್ದೆ ಟೈಮ್ ಆಗಿರುತ್ತೆ, ಇಲ್ಲ ಇವನು ಸಡನ್ನಾಗಿ ನಿದ್ದೆಯಿಂದ ಎದ್ದಿರ್ತಾನೆ, ಅವಾಗ ಅಳಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಅವನ್ನ ನಾನು ಎತ್ಕೋಬೇಕು. ಸೊ ಇವನು ಸ್ಕೂಲಿಂದ ಒಂದೊಂದ್ಸಲ ಏನಾಗುತ್ತೆ ಅಂದರೆ, ಜಸ್ಟ್ 1.5 ಕಿಲೋಮೀಟರ್ಸ್ ಇರೋದು ಅಷ್ಟೇ. ನಿಮ್ಗೆ ಅನಿಸ್ಬೋದು ಇಷ್ಟೇ ಡಿಸ್ಟೆನ್ಸು ಇದೇನು ಇಷ್ಟು ದೂರ ಅನ್ನೋ ಥರ ಮಾತಾಡ್ತಿರೋ ಅಂತ. ಬಟ್ 1.5 ಕಿಲೋಮೀಟರ್ಸ್ಗೆ ಒಂದು ಸಿಗ್ನಲ್ ಸಿಗುತ್ತೆ. ನಿಮ್ಗೆ ಗೊತ್ತಿರುತ್ತೆ ಬ್ಯಾಂಗ್ಳೂರಲ್ಲಿ ಹೇಗಿರುತ್ತೆ ಅಂತೇಳಿ. ಒಂದು ಸಿಗ್ನಲ್ ಸಿಕ್ಕಿದ್ರೆ ಅದರಲ್ಲಿ ಒಂದೊಂದು ಟೈಮು 5-10 ನಿಮಿಷ ಅಲ್ಲೇ ಆಗುತ್ತೆ. ಮತ್ತು ಎಲ್ಲ ಮಕ್ಕಳನ್ನ ಡ್ರಾಪ್ ಮಾಡಿ ಇವನು ಮನೆಗೆ ಬರುವಾಗ ಲೇಟ್ ಆಗುತ್ತೆ. ಲೇಟ್ ಆದ ತಕ್ಷಣ ಏನಾಗುತ್ತೆ, ಇಲ್ಲಿ ಆ ಲೇಟ್ಗಿನ್ನ ಇಲ್ಲಿ ಸಡನ್ನಾಗಿ ಇವನು ಜೋಶು ನಿದ್ದೆಲಿರ್ತಾನೆ, ನಾನಿಲ್ಲ ಅವನ್ನ ಮಲಗಿಸ್ತಾ ಇರ್ತೀನಿ. ಇವನು ಬಂದ ತಕ್ಷಣ ಇವನಿಗೆ ಕರೆಕ್ಟಾಗಿ ಟೇಕ್ ಕೇರ್ ಮಾಡೋಕ್ಕಾಗಲ್ಲ. ಆಮೇಲೆ ಅವನಿಗೆ ಊಟ ಆ ಟೈಮಿಗೆ ಹಾಕೊಡೋಕ್ಕೂ ಕೂಡ ಆಗ್ತಿರ್ಲಿಲ್ಲ. ಸ್ವಲ್ಪ ತನಕ ವೆಯ್ಟ್ ಮಾಡಿ ಇವನು ಸ್ವಲ್ಪ ನಿದ್ದೆ ಹೋಗ್ತಿದ್ದಾನೆ ಅಂತೆಲ್ಲ ಆ ಥರ ಅಂದ್ಕೊಂಡು ತುಂಬ ಟೈಮ್ ಸಿಚುವೇಶನ್ಸ್ ಆ ಥರ ಆಗಿದೆ. ಸೊ ಅದೆಲ್ಲ ಅಂದ್ಕೊಂಡಾಗ ನಾನು ಅಂದ್ಕೊಂಡೆ, ಮನೆ ಹತ್ರನೇ ವಾಕಬಲ್, ಇಲ್ಲಾಂದರೆ ಸ್ವಲ್ಪ ಇನ್ನೂ ಹತ್ರದಲ್ಲಿದ್ದರೆ ಇನ್ನೂ ಚೆನ್ನಾಗಿರ್ತಿತ್ತು. ಮಕ್ಕಳಿಗೆ ಎಜುಕೇಷನ್ LKG UKG ಒಂದು ಫೌಂಡೇಶನ್ ಅಂತ ಹೇಳ್ತಾರೆ. ಬಟ್ ಅಟ್ ದ ಸೇಮ್ ಟೈಮ್ ಅವರಿಗೆ ಅವರ ಹೆಲ್ತು ಕೂಡ ಇಂಪಾರ್ಟೆಂಟ್ ಅಲ್ವಾ. ಸೊ ಫುಡ್ಡು ಕೊಡೋದು, ಟೈಮಿಗೆ ಕೊಡೋದು, ಬೆಳಿಗ್ಗೆ ಹೆಂಗೂ ಹರಿಬರಿಲೇ ಹೋಗ್ಬಿಟ್ಟಿರ್ತಾನೆ, ತಿನ್ನೋದು ಆರಾಬರ ಆಗಿರುತ್ತೆ, ನಾನೇನೋ ಅಂದ್ಕೊಂಡಿರ್ತೀನಿ ಅದನ್ನೆಲ್ಲ ಕೊಡೋಕ್ಕಾಗಿರಲ್ಲ. ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಆಗಿರುತ್ತೆ, ಒಂದೊಂದು ಸಮ್ಟೈಮ್ಸ್ ನೀರು ಕೊಟ್ಟಿರೋ ನಾನು ಮತ್ತೆ ಫೋನ್ ಮಾಡಿಬಿಟ್ಟು ಹೇಳ್ತೀನಿ. ಸೊ ಅವಾಗ ಅವರೆಲ್ಲ ನೀರು ಕೊಡೋದು, ಇಲ್ಲ ನಮಗೆ ಕೊಟ್ಟು ಕಳಿಸಿ ನಾವೇ ತಿನ್ನಿಸ್ತೀವಿ ಅಂದಿರ್ತಾರೆ. ಬಟ್ ಆ್ಯಸ್ ಎ ಪೇರೆಂಟಾಗಿ ನಮಗೆ, ನಿಮಗೆ ಅದು ಪೇರೆಂಟ್ ಆದವ್ರಿಗೆ ಗೊತ್ತಿರುತ್ತೆ ಮಕ್ಕಳಿಗೆ ತಿನ್ನಿಸೋದು ಮಾಡೋದು ಅಂತಂದರೆ, ಅದು ಕರೆಕ್ಟಾಗಿ ತಿನ್ನಿಸಿಲ್ಲ ಮಾಡಿಲ್ಲ ಅಂದರೆ ಅದರಲ್ಲೂ ಏನು ಹೇಳಬೇಕು ಅಂತಂದರೆ, ಈ 90s ಕಿಡ್ಸ್ ಪೇರೆಂಟ್ಸೇ ಹಿಂಗೆ ಅನಿಸುತ್ತೆ. ಅವ್ರಿಗೆ ಅದು ಎಷ್ಟು ಮಾಡಿದ್ರೂ ಸ್ಯಾಟಿಸ್ಫ್ಯಾಕ್ಷನ್ ಇರಲ್ಲ, ಏನು ಮಾಡಿದ್ರೂ ಸ್ಯಾಟಿಸ್ಫ್ಯಾಕ್ಷನ್ ಇರಲ್ಲ. ನಾವೆಲ್ಲ ಓದಿರೋ ಸ್ಕೂಲ್ಗಳಲ್ಲಿ ಹೆಂಗಿತ್ತು, ನಮ್ಮ ಸ್ಕೂಲ್ಗಳಲ್ಲಿ ಹೆಂಗಿತ್ತು, ನಮಗೆ ಹೇಗೆ ನಮ್ಮ ಪೇರೆಂಟ್ಗಳೆಲ್ಲ ಮಾಡ್ತಾಯಿದ್ರು, ಟ್ರೀಟ್ ಮಾಡ್ತಾಯಿದ್ರು ನಮಗೆ ಗೊತ್ತಿದೆ. ಬಟ್ ನಾವು ಆ್ಯಸ್ ಎ ಪೇರೆಂಟ್ ಆಗಿಬಿಟ್ಟು ನಾವು ನಮ್ಮ ಮಕ್ಕಳಿಗೆ ಒಂಥರ ಪ್ರೋ ಲೆವೆಲ್ಗೇನೆ ಇದು ಮಾಡ್ತಾ ಇದ್ದೀವಿ ಅನಿಸುತ್ತೆ, ಆ್ಯಕ್ಟ್ ಮಾಡ್ತಾ ಇದ್ದೀವಿ ಅಂತೇಳಿ. ಈ 90s ಕಿಡ್ಸ್ ಪೇರೆಂಟ್ಸ್ದು ಸಿಚುವೇಶನ್ ಹಿಂಗಾಗಿದೆ. ಯಾವುದು ಸಿಕ್ಕರೂ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ, ಇನ್ನೂ ಬೆಟರ್ ನಮ್ಮ ಮಕ್ಕಳಿಗೆ ಚೆನ್ನಾಗಿ ಮಾಡಬೇಕು ಅನ್ನೋದೊಂದು ತುಂಬ ಮೈಂಡಲ್ಲಿ ಇರುತ್ತೆ ಅನಿಸುತ್ತೆ. ಬಟ್ ನಂದು ಅಂದರೆ ಸ್ವಲ್ಪ ಡಿಸ್ಟೆನ್ಸ್ ಇದಾಗಿರೋದಕ್ಕೆ. ಸೊ ಇವಾಗ ಅವನು ಕಂಪ್ಲೀಟಾಗಿ 1 ವೀಕ್ ಆಯಿತು ಹೋಗಿ ಬರೋಕ್ಕೆ. ತುಂಬ ಹ್ಯಾಪಿಯಾಗಿದ್ದಾನೆ. ನನಗೂ ಕೂಡ ಅದೇ ಬೇಕಾಗಿತ್ತು. ಆ್ಯಂಡ್ ಇವಾಗ ಸ್ವಲ್ಪ ಟೈಮ್ ಸಿಗ್ತಾ ಇದೆ. ಏನಕ್ಕಂತಂದರೆ, ನಾನು ಹೇಳಿದ್ನಲ್ವ, ಅಲ್ಲಿ ಡಿಸ್ಟೆನ್ಸ್ ಜಾಸ್ತಿ ಇಲ್ಲ ಅಂದ್ರೂ ಕೂಡ ಒಂದು ಟ್ರಾಫಿಕ್ ಸಿಗ್ನಲ್ ಬರೋದ್ರಿಂದ ಅಲ್ಲಿ ವೆಯ್ಟ್ ಮಾಡಬೇಕಾಗಿತ್ತು. ಸೊ ಬಂದ ತಕ್ಷಣ ನನಗೆ ಈ ಚಿಕ್ಕ ಮಗುನು ಅವನು ಸೇಮ್ ಟೈಮಲ್ಲಿ ಮ್ಯಾನೇಜ್ ಮಾಡೋದು, ಅವನಿಗೆ ಊಟ ಕೊಡೋದು, ಅವನ್ನ ಸ್ವಲ್ಪ ಕೇರ್ ಮಾಡೋದು, ಅದು ಆಗ್ತಾ ಇರಲಿಲ್ಲ. ಸೊ ಅವಾಗ ನಾನೊಂಥರ ಎಮೋಷನಲಿ ನನಗೆ ಸ್ವಲ್ಪ ಬೇಜಾರಾಗ್ತಾ ಇತ್ತು. ಸೊ ಇವಾಗ ಅದು ಪ್ರಾಬ್ಲಮ್ ಇಲ್ಲ, ಇವಾಗ ಕಂಪ್ಲೀಟಾಗಿ ಮ್ಯಾನೇಜ್ ಆಗ್ತಾ ಇದೆ ಲಕ್ಕಿಲಿ. ಆ್ಯಂಡ್ ಈ ಇಯರ್ ಎಲ್ಲ ಸೇಫಾಗಿ ಹೋಗಿ ಬರಲಿ. ಆ್ಯಂಡ್ ನಿಮಗೆ ಯಾರೆಲ್ಲ ಪೇರೆಂಟ್ಸಿಗೆ ಈ ಥರದ್ದೊಂದು ಎಕ್ಸ್ಪೀರಿಯೆನ್ಸ್ ಆಗಿದ್ದರೆ, ನಿಮ್ಮ ಒಂದು ಪರ್ಸನಲ್ ರೀಸನ್ಗಳಿಗೆ ಚೇಂಜ್ ಮಾಡೋದು ಅಂತ ಆಗಿದ್ದರೆ ನನ್ನ ಜೊತೆನೂ ಕೂಡ ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ ಅಂತ ಹೇಳ್ತೀನಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ಕೊಳ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ನ್ಯೂ ಕ್ರಿಯೇಟರ್ಗೆ ಹೆಲ್ಪ್ ಮಾಡಿ, ಗ್ರೋ ಆಗೋಕ್ಕೆ ಹೆಲ್ಪ್ ಮಾಡಿ, 1000 ಸಬ್ಸ್ಕ್ರೈಬರ್ ಆಗೋಕ್ಕೆ ನನಗೂ ಕೂಡ ಹೆಲ್ಪ್ ಮಾಡಿ ಅಂತ ಕೇಳ್ತಾ ಇವತ್ತಿನ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಎಲ್ಲರಿಗೂ ಬಾಯ್, ಟೇಕ್ ಕೇರ್.